ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಕೃಪೆ ನಮ್ಮನ್ನ ನಡೆಸುತ್ತಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಿಚಾರವಾಗಿ ಧ್ಯಾನ ಮಾಡ್ತಾ ಇದ್ದೇವೆ, ಸ್ವಸ್ಥತೆಯ ಬಗ್ಗೆ, ಹೀಲಿಂಗ್ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಈ ತಿಂಗಳು ಸ್ವಸ್ಥತೆಯ ತಿಂಗಳಾಗಿದೆ. ಹಲ್ಲೆಲೂಯಾ. ಹೆಚ್ಚು ಜನ ನಾವು ನನ್ನ ಒಂದು ಶರೀರದಲ್ಲಿ, ನನ್ನೊಂದು ಆತ್ಮದಲ್ಲಿ, ನನ್ನೊಂದು ಹೃದಯದಲ್ಲಿ, ನನ್ನೊಂದು ಮನಸ್ಸಿನಲ್ಲಿ ಒಂದು ಸ್ವಸ್ಥತೆ ಉಂಟಾಗ್ತದೆ. ಹಲ್ಲೆಲೂಯಾ. ಸ್ವಸ್ಥತೆಯ ತಂದೆ ಕರ್ತರು ತೀರುತ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ದಿವಸ ನಾವು ಕಲಿತುಕೊಂಡ್ವಿ, ಆ ಒಂದು ಕುಷ್ಠ ರೋಗಿಗಳು, ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಂತ ಕುಷ್ಠ ರೋಗಿ ನಮಗೆ ಗೊತ್ತಿದೆ. ಆತನು ಎಲ್ಲಾ ಇಸ್ರೇಲ್ ಜನರನ್ನ, ಸಮಾಜವನ್ನ ಮೀರಿ ಹತ್ರ ಬರ್ತಾನೆ. ಆದ್ರೆ ಈ ಕುಷ್ಠ ರೋಗಿಗಳಿಗೆ, 4 ಮಂದಿ ಕುಷ್ಠ ರೋಗಿಗಳಿಗೆ ಅವ್ರು ಏನ್ ಬಯಸ್ತಾ ಇದ್ರೆ, ನಾವಿಲ್ಲಿ ಸಾಯುವುದಕ್ಕಿಂತ ನಾವು ಹೋಗಿ ಆಹಾರವನ್ನ ಕಂಡುಕೊಳ್ಳುವುದು ಒಳ್ಳೆಯದು ಅಂತ ಅಂದುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ರೋಗದಲ್ಲೇ ಇದ್ದು, ರೋಗದಲ್ಲೇ ಜೀವಿಸಿ, ರೋಗದಲ್ಲೇ ಸಾಯುವುದಕ್ಕಿಂತ ನಾವು ಕ್ರಿಸ್ತನ ಬಳಿ ಬಂದು ಸ್ವಸ್ಥತೆಯ, ಉಚಿತವಾದ ಸ್ವಸ್ಥತೆಯನ್ನ ಹೊಂದಿಕೊಳ್ಳುವುದು ಬಹಳ ಒಳ್ಳೆಯದು. ಹಲ್ಲೆಲೂಯಾ. ಆದ್ರೆ ನಮ್ಮನ್ನ ಸ್ವಸ್ಥತೆಯಿಂದ ಹಿಂದೆ ಹಿಡಿಯುವುದಕ್ಕೆ ಸೈತಾನನ ಅನೇಕ ಕಾರ್ಯಗಳು ನಮ್ಮ ಹಿಂದೆ ಇದ್ದಾವೆ. ಆ ಅನೇಕ ಕಾರ್ಯಗಳನ್ನ ಮೀರಿ ನಾವು ಕರ್ತನ ಸನ್ನಿಧಾನದಲ್ಲಿ ಬರುವಾಗ, ಕರ್ತನ ಎಂತ ರೋಗವೇ ಆಗಿರಲಿ, ಎಂತ ಕಷ್ಟಗಳೇ ಆಗಿರಲಿ, ಎಂತ ವೇದನೆ ಆಗಿರಲಿ, ಎಂತ ಇಕ್ಕಟ್ಟುಗಳಾಗಿರಲಿ, ಎಂತ ತಲೆ ಹೋಗುವಂತ ಪರಿಸ್ಥಿತಿಗಳಾಗಿರಲಿ, ಅದನ್ನೆಲ್ಲದಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಮುಂದಿನ ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ 5ನೇ ವಚನ. ಇವರು ಆಹಾರವನ್ನ ಕಂಡುಕೊಂಡು ಎಲ್ಲಿ ಹೋಗ್ತಾ ಇದ್ದಾರೆ? ತಮ್ಮ ದೇಶಕ್ಕೆ ಹೋಗ್ತಾ ಇಲ್ಲ. ಎಲ್ಲಿ ಬರ್ತಾ ಇದ್ದಾರೆ? ಶತ್ರು ದೇಶಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ದಿವಸ ನಾವು ಕಲ್ತ್ಕೊಂಡ್ವಿ, ಅನೇಕ ಬಾರಿ ನೋಡುವಾಗ ದೇವರು ನಮಗೆ ಒದಗಿಸುವಿಕೆಯನ್ನು ಎಲ್ಲಿಟ್ಟಿರ್ತಾನೆ? ಶತ್ರುಗಳ ಮಧ್ಯದಲ್ಲಿ ಇಟ್ಟಿರ್ತಾನೆ. ಹಲ್ಲೆಲೂಯಾ. ದೇವರು ಶತ್ರುಗಳು ಬಂದು ನಮ್ಮ ದೇಶದಲ್ಲಿ ನಮ್ಮನ್ನು ಹುಡುಕಿದ್ರೆ, ನಮ್ಮನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ರೆ, ನಮ್ಮ ಒದಗಿಸಿಕೊಳ್ಳೋದಕ್ಕೆ, ಕಿತ್ತುಕೊಳ್ಳೋದಕ್ಕೆ ನೋಡಿದ್ರೆ, ನಮ್ಮ ಆಸ್ತಿಗಳ ವಿಚಾರದಲ್ಲಿ ಕೋರ್ಟ್ಗೆ ಕೇಸ್ ಹಾಕಿ ಅನೇಕ ತೊಂದರೆ ಸಮಸ್ಯೆಗಳನ್ನ ಮಾಡೋದಕ್ಕೆ ನೋಡಿದ್ರೆ, ನಮ್ಮ ಮಕ್ಕಳ ವಿಚಾರದಲ್ಲಿ ನಮಗೆ ತೊಂದರೆಗಳನ್ನ, ಸಮಸ್ಯೆಗಳನ್ನ ಮಾಡೋದಕ್ಕೆ ನೋಡಿದ್ರೆ, ಆದ್ರೆ ದೇವರು ನಮ್ಮ ಒಂದು ಸ್ವಸ್ಥತೆಯನ್ನ ಎಲ್ಲಿಟ್ಟಿರ್ತಾನೆ? ನಮ್ಮ ಬಿಡುಗಡೆಯನ್ನ ಎಲ್ಲಿಟ್ಟಿರ್ತಾನೆ? ನಮ್ಮ ಅನೇಕ ಕಾರ್ಯಗಳನ್ನ, ಒಳ್ಳೆಯ ಕಾರ್ಯಗಳನ್ನ ಎಲ್ಲಿಟ್ಟಿರ್ತಾನೆ? ಶತ್ರು ಪಾಳೆಯದಲ್ಲಿ ಕರ್ತನ ಇಟ್ಟಿರ್ತಾನೆ. ಹಲ್ಲೆಲೂಯಾ. ಯಾಕಂತಂದ್ರೆ ನೋಡ್ರಿ, ಪದೇ ಪದೇ ಸೈತಾನನ ಎಷ್ಟೇ ದೇವ ಮಕ್ಕಳನ್ನ ಅವರ ಯೋಜನೆಯನ್ನ, ಅವರ ಮೇಲಿರುವ ಅಭಿಷೇಕವನ್ನ, ಅವರ ಮೇಲಿನ ಕರೆಯುವಿಕೆಯನ್ನು ನಾಶ ಮಾಡಿದರೂ ಕೂಡ ಕರ್ತನ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ ನೋಡುವಾಗ, ಕರ್ತನ ಸೈತಾನನಿಗೆ ಗೊತ್ತಿಲ್ಲದೆ ಅವರ ಮಧ್ಯದಲ್ಲೇ ಆ ಒಂದು ಅಭಿಷಕ್ತನು ಬೆಳೆಯುವ ಹಾಗೆ ಕರ್ತನು ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಮೋಶೆಯನ್ನು ನೋಡುವಾಗ ಆತನು ಐಗುಪ್ತ ದೇಶದ ಶತ್ರು ದೇಶವಾಗಿರುವಂತ ಅಲ್ಲಿ ಸಂಪೂರ್ಣವಾಗಿ ಎಲ್ಲಾ ದೇವರ ವಿರುದ್ಧವಾದ ಕಾರ್ಯವನ್ನ ತುಂಬಿದ್ದಂತ ಎಲ್ಲಿ ಐಗುಪ್ತ ದೇಶದಲ್ಲಿ ಬೆಳೆದ. ಹೆಸರನ್ನು ನೋಡುವಾಗ ಯಹೂದ್ಯರನ್ನ ವಿರೋಧಿಸುತ್ತಿದ್ದಂತ ಆ ಕೂಶ್ ದೇಶದಲ್ಲಿ ರಾಣಿಯಾಗಿ ಬೆಳೆದು, ಸೆಂಟರ್ ಪಾಯಿಂಟ್ ಅಲ್ಲಿ ಎಲ್ಲಿ ರಾಜಾಜ್ಞೆ ಬರುತ್ತೋ, ಎಲ್ಲಿ ಘೋಷಣೆ ಆಗುತ್ತೋ, ಎಲ್ಲಿ ಒಂದು ರಾಜ್ಯದಲ್ಲಿ ಬದಲಾವಣೆ ಆಗುವಂತ ಸ್ಥಳ ಇದೆಯೋ ಅಲ್ಲೇ ಕರ್ತನು ಬೆಳೆಸಿದನು. ಅದೇ ರೀತಿಯಲ್ಲಿ ನಾವು ಯೇಸುವನ್ನು ನೋಡುವಾಗ, ಯೇಸುವನ್ನು ಕೂಡ ಎಲ್ಲಿ ಕರ್ತನು ಸೇಫ್ಟಿ ಮಾಡಿ ಬೆಳೆಸಿದರೆ ನೋಡುವಾಗ, ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗಿ, ಈಜಿಪ್ಟ್ಗೆ ಕರೆದುಕೊಂಡು ಹೋಗಿ ಅವರನ್ನ ಬೆಳೆಸಿದನು. ಆ ಹೆರೋದನಿಗೆ ಗೊತ್ತೇ ಇಲ್ಲ, ತನ್ನ ದೇಶದಲ್ಲಿ ಆ ಒಂದು ವರದ ಮಗನು ಇಲ್ಲ, ಆತನು ಈಗ ಎಲ್ಲಿ ಬೆಳೀತಾ ಇದ್ದಾನೆ? ಎಲ್ಲಾ ಒಂದು ದೇವರ ವಿರುದ್ಧವಾದ ಕಾರ್ಯವನ್ನು ನಡೀತಿದ್ದ ಅದರ ಮಧ್ಯದಲ್ಲಿ ಕರ್ತನು ಬೆಳೀತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಸೌಲನನ್ನು ನೋಡುವಾಗ, ಯಾವ ಸೌಲನು? ಹೊಸ ಒಡಂಬಡಿಕೆಯಲ್ಲಿ ಸೌಲನನ್ನು ನೋಡುವಾಗ, ಈ ಸೌಲನು ಸಭೆಯ ವಿರುದ್ಧವಾಗಿ ಪತ್ರವನ್ನು ತೆಗೆದುಕೊಂಡು ಬಹಳ ಸಂತೋಷದಿಂದ ದಮಸ್ಕ ಪಟ್ಟಣದವರೆಗೆ ಹೋಗುವಂತ ಸಂದರ್ಭದಲ್ಲಿ ಯಾರು ವಿರೋಧವಾಗಿ ಕೈ ಎತ್ತಿದರೋ, ಯಾವ ಒಂದು ಸಭೆಯ ವಿರುದ್ಧವಾಗಿ ಕತ್ತಿ ಎತ್ತಲ್ಪಡುತ್ತೋ ಅದೇ ವ್ಯಕ್ತಿಯನ್ನ ರಕ್ಷಣೆ ಮಾಡಿ, ನೋಡ್ರಿ ಯಾರೆಷ್ಟು ಸೇವೆ ಮಾಡಿದಾರೋ ನಮಗೆ ಗೊತ್ತಿಲ್ಲ, ಆದ್ರೆ
ಸತ್ಯವೇದದಲ್ಲಿ ನಾವು ನೋಡುವಾಗ, ಪತ್ರಿಕೆಗಳನ್ನು ನೋಡುವಾಗ, ಪೌಲನ ಸೇವೆಯನ್ನು ನೋಡಿದ್ರೆ ಎಂತ ಆಯುಧವನ್ನ ಕರ್ತನು ತೆಗೆದು ಸೈತಾನನ ಕೈಯಲ್ಲಿದ್ದ ಆಯುಧವನ್ನ ಕಿತ್ತು ದೇವರ ರಾಜ್ಯದಲ್ಲಿ ಉಪಯೋಗಿಸಲು. ಹಲ್ಲೆಲೂಯಾ. ಈ ದಿನಮಾನಗಳಲ್ಲಿ ಪ್ರಿಯರೇ, ನಮ್ಮ ದೇಶದಲ್ಲಿ ಆ ಕಾರ್ಯಗಳು ಅನೇಕ ನಡೆಯಲಿಕ್ಕಿದೆ. ಹಲ್ಲೆಲೂಯಾ. ನಮ್ಮ ಪಟ್ಟಣದಲ್ಲಿ ಅದು ನಡೆಯಲಿಕ್ಕಿದೆ. ಏನಂತಂದ್ರೆ ಸೈತಾನನ ಕೈಯಲ್ಲಿರುವಂತಹ ಆಯುಧಗಳನ್ನ ಕರ್ತನು ದೇವರ ರಾಜ್ಯದ ಒಂದು ಆಯುಧಗಳಾಗಿ ಉಪಯೋಗಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಾವು ಒಂದು ದಿವಸ ಸೈತಾನನ ಕೈಯಲ್ಲಿರುವಂತಹ ಆಯುಧಗಳ, ನಮಗೂ ಕೂಡ ಕ್ರೈಸ್ತತ್ವದ ಬಗ್ಗೆ ಕೀಳರಿಮೆ ಇತ್ತು, ನಮಗೂ ಕೂಡ ಕ್ರೈಸ್ತತ್ವದ ಬಗ್ಗೆ ಕೀಳುಭಾವನೆ ಇತ್ತು, ನಮಗೂ ಕೂಡ ಕ್ರೈಸ್ತರನ್ನು ನೋಡಿದ್ರೆ ಆಗ್ತಾ ಇರಲಿಲ್ಲ. ಅವ್ರು ಯಾಕಂಗ್ ಮಾತಾಡ್ತಾರೆ, ಅವ್ರು ಏನಕ್ಕೆ ಇದನ್ನು ಹೇಳ್ತಾರೆ, ಯಾವುದಕ್ಕೆ ಮನಸ್ಸನ್ನು ಬದಲಾಯಿಸ್ತಾರೆ ಅಥವಾ ಅವ್ರು ಮರಳು ಮಾಡ್ತಾರೆ ಎನ್ನುವಂತ ಮಾತುಗಳನ್ನು ನಾವು ಮಾಡಿದ್ದೀವಿ. ಆದ್ರೆ ಇವತ್ತಿನ ದಿವಸ ಅದನ್ನ ಆ ಒಂದು ಪ್ರೀತಿಯನ್ನ, ಕ್ರಿಸ್ತನ ಪ್ರೀತಿಯನ್ನ ಅರಿತಂತ ನಾವು ಇವತ್ತಿನ ದಿವಸ ಕ್ರಿಸ್ತನ ಸುವಾರ್ತೆಯನ್ನ ಸಾರುವವರಾಗಿ ನಾವು ನಿಂತಿದ್ದೇವೆ. ಹಲ್ಲೆಲೂಯಾ. ಎಲ್ಲಾ ಸೈತಾನನ ಆಯುಧಗಳು ಎಲ್ಲಿ ಬಂದು ಕೂತಿದ್ದೇವೆ? ನಾವು ದೇವರ ರಾಜ್ಯದ ಆಯುಧಗಳಾಗಿ, ರಾಯಭಾರಿಗಳಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕುಳಿತಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಲಾಭಕ್ಕೆ ಎಂದು ಅನ್ಕೊಂಡು ಕೇಳುವುದು ನಮಗೆ ನಿತ್ಯ ಜೀವ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಎಲ್ಲಿದೆ ಅಂತ ಕೇಳ್ತಾರೆ ಅವರು. ಹೋದ್ರು ಅಂತ ಅಂತಾರೆ, ಸತ್ತ ಮೇಲೆ ಹೋದ್ರು ಅಂತ ಅಂತಾರೆ. ಇಲ್ಲಿರುವ ನಿತ್ಯ ಜೀವ ಅಂತ ಅನ್ಕೊಂಡು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಆದ್ರೆ ನಮಗೇನು ಲಾಭ ಇಲ್ಲದೆ ನಾವು ಕರ್ತನ ಸನ್ನಿಧಾನದಲ್ಲಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪಾದದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಆ ಉತ್ತರವನ್ನು ಕಂಡುಕೊಳ್ಳುತ್ತಾ, ಹೋರಾಟದ ಮಧ್ಯದಲ್ಲೂ ಕೂಡ ಇಸ್ರೇಲರು ನೋಡ್ರಿ, ಎಷ್ಟೇ ಯುದ್ಧ ಬರಲಿ ನೀನು ದಾಟಿ ಬಾ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಹೊರತು ಇಲ್ಲಿ ನಿಲ್ಲಿಸು ಅಂತ ಅನ್ಕೊಂಡು ಇವರು ಏನಂದ್ರೆ ಕೆದಕೋದೆ ಇವರ ಕೆಲಸ ಅಂತ ಅನ್ಕೊಂಡು ಹೇಳ್ಬೇಕು. ಹೋಗಿ ನುಗ್ಗಿ ಯುದ್ಧ ಮಾಡೋದೇ ಅವರ ಕೆಲಸ. ಇಡೀ ವರ್ಲ್ಡ್ ಅಲ್ಲಿ ಇಸ್ರೇಲರು ಎಲ್ಲಿಲ್ಲ ಅಂತ ಅನ್ಕೊಂಡು ನೋಡಿದ್ರೆ ಮಾತ್ರ ಇಡೀ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ, ಅವರು ಎಲ್ಲ ಕಡೆ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಭಾರತ ದೇಶದಲ್ಲೂ ಕೂಡ ಇದ್ದಾರೆ. ಆದ್ರೆ ಯಾರಿಗೂ ಗೊತ್ತಿಲ್ಲ ಯಾರು ಎಲ್ಲಿಂದ ಬಂದಿದ್ದಾನೆ, ಯಾವ ಒಂದು ದೇಶದಿಂದ ಬಂದಿದ್ದಾನೆ. ಆದರೆ ಕರ್ತನ ಅವರಿಗೆ ಒಂದು ಏನೋ ಒಂದು ಧೈರ್ಯ ಕೊಟ್ಟಿದ್ದಾನೆ. ಕರ್ತನ ಏನೋ ಒಂದು ಅವರಿಗೆ ಮನಸ್ಸು ಕೊಟ್ಟಿದ್ದಾನೆ ಅಂತಂದ್ರೆ, ಕರ್ತನ ಯಾವ ಸವಾಲುಗಳನ್ನು ಎದುರಿಸುವುದಕ್ಕೂ ಕೂಡ ಅವರಿಗೆ ಧೈರ್ಯ ಕೊಡ. ಅವರು ಶಾರೀರಿಕವಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಆದರೆ ನಾವು ಆತ್ಮಿಕ ಯುದ್ಧವನ್ನ ಮಾಡ್ತಾ. ಹಲ್ಲೆಲೂಯಾ. ಶಾರೀರಿಕ ಯುದ್ಧ ಕೂಡ ಬೇಕು, ಆತ್ಮಿಕವಾದ ಯುದ್ಧ ಬೇಕು. ಆದ್ರೆ ಎರಡು ಕೂಡ ಕಂಪೇರ್ ಮಾಡೋದಾದ್ರೆ, ಯಾಕಂದ್ರೆ ಇದೆಲ್ಲ ಕಾರ್ಯವನ್ನ ಕಣ್ಣಿಗೆ ಕಾಣದ ಸೈತಾನ ಶಕ್ತಿಗಳು ಮಾಡಿರೋದ್ರಿಂದ ಆತ್ಮಿಕ ಯುದ್ಧ ಅನ್ನೋದು ಅದು ಪ್ರಾಮುಖ್ಯವಾದದ್ದಾಗಿದೆ. ಹಲ್ಲೆಲೂಯಾ. ಕೊನೆಗೆ ನಡೆಯುವಂತ ಯುದ್ಧವೇ ಅದು ಆತ್ಮಿಕ ಯುದ್ಧವಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿಗೆ ಬರ್ತಾರಂದ್ರೆ, ಸಾಯಂಕಾಲ ಮುಗಿದಾಗ ಅರಾಮ್ಯ ಪಾಳ್ಯಕ್ಕೆ ಅವರು ಬರ್ತಾ ಇದ್ದಾರೆ. ಅವರು ಪಾಳ್ಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನು ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಶತ್ರು ನಿನ್ನನ್ನ ನಾಶ ಮಾಡೋದಕ್ಕೆ ನೋಡಿದ್ರೆ ಕರ್ತನ ಯಾವ ರೀತಿ ಪ್ಲಾಟ್ಫಾರ್ಮ್ ಸಿದ್ಧ ಮಾಡ್ತಾನೆ ಗೊತ್ತಾ? ನೀವು ಪ್ಲಾಟ್ಫಾರ್ಮ್ ನಲ್ಲಿ ನೀವು ರನ್ನಿಂಗ್ ರೇಸ್ ಅಲ್ಲಿ ವಿನ್ ಆದ್ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇರುತ್ತೆ. ಆದ್ರೆ ಕರ್ತನ ಪ್ಲಾಟ್ಫಾರ್ಮ್ ಯಾವ ರೀತಿ ಸಿದ್ಧ ಮಾಡಿಲ್ಲ ಗೊತ್ತಾ? ಕೇವಲ ಫಸ್ಟ್ ಮಾತ್ರ ಸಿದ್ಧ ಮಾಡಿದ್ದಾನೆ, ನಿನ್ನ ಜೊತೆ ಕಾಂಪೀಟ್ ಮಾಡೋರೇ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಕೃಪೆ ಅದಾಗಿದೆ, ಕರ್ತನ ಸಾನ್ನಿಧ್ಯ ಅದಾಗಿದೆ. ಬೇರೆ ಯಾವಾಗ ಕರ್ತನ ಸಾನ್ನಿಧ್ಯದಲ್ಲಿ ನಾವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತೇವೋ ಅಲ್ಲಿ ನೋಡ್ತಾ ಇದ್ದೇವೆ, ಅವರ ಪಾಳೆಯದ ಅಂಚಿಗೆ ಬರುವಾಗ ಎಲ್ಲ ಪ್ಲಾಟ್ಫಾರ್ಮ್ಸ್ ಕ್ಲೀನ್ ಅದು. ಹಲ್ಲೆಲೂಯಾ. ಎಲ್ಲರನ್ನು ಯಾರು ಕಳಿಸಿದ್ದಾನೆ? ಕರ್ತನೇ ಕಳಿಸಿದ್ದಾನೆ ಅನ್ನೋದನ್ನ ಮುಂದಿನ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೆಂತಂದ್ರೆ ಯಾರಿಗೋಸ್ಕರ, ಯಾರಿಗೆ ಪ್ರೊವೈಡ್ ಮಾಡಿಸ್ತಾರೆ, ಯಾರನ್ನ ಉಣಬಡಿಸುವುದಕ್ಕೋಸ್ಕರ ಶತ್ರುವಿನ ಮಧ್ಯದಲ್ಲಿ ಔತಣ ಸಿದ್ಧಪಡಿಸುವಂತ ದೇವರು ಆತನಾಗಿದೆ. ಹಲ್ಲೆಲೂಯಾ. ಆದ್ರೆ ನಮ್ಮ ಒಂದು ನ್ಯೂನ್ಯತೆ, ವಿಶ್ವಾಸಗಳ ನ್ಯೂನ್ಯತೆ ಅಥವಾ ಸೇವಕರ ನ್ಯೂನ್ಯತೆ ಏನಾಗಿದೆ ಅಂತಂದ್ರೆ, ನಾವು ಟೇಬಲ್ ಹಾಕೊಂಡು ತಿನ್ನೋದಕ್ಕೆ ಬಯಸ್ತೇವೆ ಶತ್ರುವಿನ ಮುಂದೆ. ದೇವರ ಹಾಕೋದಕ್ಕೆ ನಾವು ಬಯಸೋದಿಲ್ಲ, ಅಥವಾ ದೇವರ ಹಾಕೋದಕ್ಕೆ ನಾವು ಬಿಡೋದಿಲ್ಲ, ದೇವರ ಹಾಕೋದಕ್ಕೆ ನಾವು ಕಾಯೋದಿಲ್ಲ. ದೇವರ ಹಾಕೋದಕ್ಕೆ ನಮಗೆ ಕಾಯಿದ್ರೆ ಅದು ಬಹಳ ಚೆನ್ನಾಗಿರುತ್ತೆ. ಆದ್ರೆ ನಾವೇನ್ ಮಾಡ್ತೇವೆ, ನಾವೇ ಸಿದ್ಧ ಮಾಡೋದಕ್ಕೆ ಹೋಗ್ತೀವಿ. ಅವನ ಮುಂದೆ ನಾನು ಕೂತು ತಿನ್ಬೇಕು ಅನ್ನೋ ರೀತಿಯಲ್ಲಿ, ಅವನ ಮುಂದೆ ನಾನು ಮೇಲಕ್ಕೆ ಬರಬೇಕು, ಅವನ ಮುಂದೆ ನಾನು ಎತ್ತರಕ್ಕೆ ನಿಲ್ಲಬೇಕು, ಅವನ ಮುಂದೆ ನಾನು ಈ ರೀತಿಯಲ್ಲಿ ನಾನು ಚೆನ್ನಾಗಿ ತೋರಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ. ಆದ್ರೆ ಕರ್ತನ ಅದನ್ನು ಬಯಸೋದಿಲ್ಲ. ಕರ್ತನ
ನಾವು ನಂಬಿಗಸ್ತರಾಗಿ ನಡೆಯುವುದಾದ್ರೆ, ನಾವು ಸದ್ಭಕ್ತರಾಗಿ ನಡೆಯುವುದಾದ್ರೆ, ನಾವು ನಮ್ಮ ಭಕ್ತಿ ಕರ್ತನ ಮುಂದೆ ತೋರ್ಪಡುವುದಾದ್ರೆ, ಆತನು ಶತ್ರುಗಳ ಮುಂದೆ ಕುಳಿತು ನಮಗೆ ಆತನು ಔತಣವನ್ನು ಸಿದ್ಧಪಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ತನ್ನ ಎಲ್ಲಾ ಕಾರ್ಯಗಳನ್ನು ಮುಗಿಸಿ ಆತನು ಮರಣದ ಅಂಚಿಗೆ ಹೋಗುವಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಒಂದು ಪ್ರಾಮುಖ್ಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕರ್ತನ ಬೇಜನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಶತ್ರುವನ್ನ ತಲೆಯನ್ನ ಜಜ್ಜುವುದಕ್ಕಿಂತ ಮುಂಚೆ ಕರ್ತನು ತನ್ನ ಮಕ್ಕಳಿಗೆ ಒಂದು ಪ್ರೊಟೆಕ್ಷನ್, ಒಂದು ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ಆತ್ಮ ಪ್ರಾಣ ಶರೀರದ ಮೇಲೆ ತನ್ನ ದೇಹವಾಗಿರುವಂತ ಸಮೃದ್ಧಿಯಾದ ಆಶೀರ್ವಾದ, ಆತ್ಮ ಪ್ರಾಣ ಶರೀರದ ಮೇಲೆ ತನ್ನ ರಕ್ಷಣೆಯ ಕೋಟೆಯಾಗಿರುವಂತ ರಕ್ತವನ್ನ ಆತನು ಕವರ್ ಮಾಡ್ತಾ ಇದ್ದಾನೆ. ಆವಾಗಲೇ ಸೈತಾನನಿಗೆ ಗೊತ್ತಾಗಬೇಕಾಯಿತು, ನಿನ್ನ ಮುಂದೆ ನನ್ನ ಮಕ್ಕಳಿಗೆ ನಾನು ಔತಣವನ್ನು ಸಿದ್ಧಪಡಿಸಿದ್ದೀನಿ. ಹಲ್ಲೆಲೂಯ. ಆದರೆ ಸೈತಾನನಿಗೆ ಅದು ಅರ್ಥವಾಗಿಲ್ಲ. ಯಾಕೆ ಅಂತಂದ್ರೆ ಮುಂದಿನ ಪ್ಲಾನ್ ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರು ಏನ್ ಮಾಡಿದ, ಇವನು ಏನೇ ಊಟ ಸಿದ್ಧ ಮಾಡಿದ್ರು, ಇವನು ಏನೇ ಮಾಡಿದ್ರು ಕೂಡ ಮುಂದೆ ಸಾಯ್ಲಿಕ್ಕಿದ್ದಾನೆ ಅನ್ನೋದನ್ನ ಯೇಸು ಕ್ರಿಸ್ತನ ಬಗ್ಗೆ ಆತನ ಅಂದುಕೊಂಡ. ಆದರೆ ನಿಜವಾದ ಆ ಯಜ್ಞದ ಕುರಿಯು ಆತನು ಅದು ಜಜ್ಜಲ್ಪಡ ಒದಗಿ ಒಳಗಾದಾಗ ಇಡೀ ಲೋಕಕ್ಕೆ ಪಾಪ ವಿಮೋಚನೆ ಉಂಟಾಯಿತು. ಹಲ್ಲೆಲೂಯ. ಆತನ ಸೈತಾನನ ಮುಂದೆ ತನ್ನ ಅಪೊಸ್ತಲರಿಗೂ ತನ್ನ ಮಕ್ಕಳಿಗೂ ನಾವು ಆವತ್ತಿನ ದಿವಸ ರೊಟ್ಟಿ ಮುರಿದದ್ದು ಅಪೊಸ್ತಲರ ಮಧ್ಯದಲ್ಲಿ. ಆದರೆ ಅನಾದಿ ಕಾಲದಿಂದ ನಾವು ಸೇರಿದಾಗ ತಿಂಗಳಿಗೆ ಒಮ್ಮೆ ರೊಟ್ಟಿಯನ್ನ ಹುರಿತಾ ಇದ್ದೇವೆ. ಓ ಯೇಸುವಿನ ರಕ್ತವನ್ನು ನಾವು ಕುಡಿತಾ ಇದ್ದೇವೆ. ಕರ್ತನು ನಮ್ಮ ಸುತ್ತಲೂ ಆ ರಕ್ಷಣೆಯ ಕೋಟೆಯನ್ನು ನಿರ್ಮಿಸಿ ಆತನು ಹೇಳ್ತಾ ಇದ್ದಾನೆ, ಶತ್ರುವೇ ನೀನು ಹಿಗ್ಗಬೇಡ, ನನ್ನ ಮಕ್ಕಳು ಎಷ್ಟು ಸಾರಿ ಬಿದ್ದರೂ ಕೂಡ ಮತ್ತೆ ನೀತಿವಂತರಾಗಿ ನಿಲ್ಲಲು ಶಕ್ತರಾಗಿದ್ದಾರೆ. ಅವರು ಬಲಹೀನತೆಯಿಂದ ಹೊರಗಡೆ ಬರಲು ಶಕ್ತರಾಗಿದ್ದಾರೆ. ಪಾಪದಿಂದ ವಿಮೋಚನೆಗೊಳ್ಳಲು ಶಕ್ತರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಪಾಪ ವಿಮೋಚನೆಗೋಸ್ಕರವಾಗಿಯೇ ಕರ್ತನು ಆತನ ಶರೀರವನ್ನ, ಆತನ ರಕ್ತವನ್ನ, ಆತನ ಮರಣವನ್ನು ನೆನೆಸಿದ ಎಲ್ಲಿಯವರೆಗೆ? ಆತನ ಬರುವಣದವರೆಗೆ. ಹಲ್ಲೆಲೂಯ. ನೋಡ್ರಿ, ಆತನ ವಾಗ್ದಾನ ನೋಡ್ರಿ, ನಾನು ಮತ್ತೆ ತಿರುಗಿ ಬರುವವರೆಗೆ ಇವರು ಸೇಫ್ ಆಗಿರ್ಬೇಕು. ಹಲ್ಲೆಲೂಯ. ಇವರು ಸೇಫ್ ಆಗಿರ್ಬೇಕು. ಯಾವ ಸೈತಾನ ಇವರನ್ನ ಮುಟ್ಟು ಕೂಡುದು. ಯಾಕಂತಂದ್ರೆ ಪ್ರತಿ ಸಭೆಯಲ್ಲಿ ಕೂಡ ಈ ಒಂದು ಕರ್ತನ ಮೆಚ್ಚು ಸಿದ್ಧ ಆಗುವಾಗ ದೇವರು ಸೈತಾನನಿಗೆ ಒಂದು ಹೇಳುವಂತ ಮಾತು ಇದೆ, ನೋಡು ನಿನ್ನ ವಿರುದ್ಧವಾಗಿ ನಿನ್ನ ಮುಂದೆ ನನ್ನ ಮಕ್ಕಳಿಗೆ ನಾನು ಔತಣವನ್ನ ಸಿದ್ಧ ಮಾಡಿದ್ದೇನೆ. ಹಲ್ಲೆಲೂಯ. ಆ ಔತಣ ಈ ಲೋಕದ ಹೊಟ್ಟೆಯನ್ನ ತುಂಬಿಸುವಂತ ಔತಣವಲ್ಲ, ಅವರ ಆತ್ಮ ಪ್ರಾಣ ಶರೀರವನ್ನ ಕಾಯುವಂತ ಔತಣ. ಅದು ಯೇಸುವಿನ ಶರೀರ, ಯೇಸುವಿನ ರಕ್ತವಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಈ ಭೂಮಿ ಸದ್ಯಕ್ಕೆ ಯಾರ ಅಂಡರಲ್ಲಿದೆ? ಸೈತಾನ ಅಂಡರಲ್ಲಿದೆ. ಇಲ್ಲಿ ಸಭೆ ಕಟ್ಟಲ್ಪಟ್ಟಿದೆಯಾ? ವಿಶ್ವಾಸಿಗಳಿದ್ದಾರ? ಅದೇ ಅನಾದಿ ಕಾಲದಿಂದ ಕರ್ತನು ನಮಗೆ ಆ ಔತಣವನ್ನು ಕೊಡ್ತಾ ಇದ್ದಾನ. ಕರ್ತನ ಹೇಳ್ತಾ ಇದ್ದಾನೆ, ಔತಣವನ್ನು ಕೊಡುವಾಗ, ಶತ್ರುವೇ ನೀನು ಹಿಗ್ಗಬೇಡ, ಮರಣವೇ ನಿನ್ನ ಕೊಂಡಿಗೆ, ನಿನ್ನ ಜಯದಲ್ಲಿ, ನಿನ್ನ ವಿಷದ ಕೊಂಡಿಯಲ್ಲಿ ನೀನು ಎಷ್ಟೇ ಆಟ ಆಡಿದ್ರು ಕೂಡ ನನ್ನ ಮಕ್ಕಳನ್ನ ನನ್ನ ದೇಹದಿಂದ ನನ್ನ ರಕ್ತದಿಂದ ಕಾಯಲು ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯ. ನನ್ನ ಶರೀರವಾಗಿರುವಂತ ನನ್ನ ಸಭೆಯನ್ನ ನಾನು ಕಾಯಲು ಶಕ್ತನಾಗಿದ್ದೇನೆ. ಅದಕ್ಕೋಸ್ಕರವಾಗಿ ನಾವು ಶಾರೀರಿಕವಾಗಿ ಆಲೋಚನೆ ಮಾಡಿ ನನ್ನ ಶತ್ರುವಿನ ಮುಂದೆ ನನಗೆ ಔತಣ ಸಿದ್ಧವಾಗಬೇಕು ನಾವು ಸಿದ್ಧ ಮಾಡೋದು ಬೇಡ, ಕರ್ತನು ಸಿದ್ಧ ಮಾಡ್ತಾನೆ. ಹಲ್ಲೆಲೂಯ. ಕರ್ತನ ಸಿದ್ಧ ಮಾಡ್ತಾನೆ. ಕರ್ತನ ಸಿದ್ಧ ಮಾಡೋದಕ್ಕೋಸ್ಕರ ನಾವು ಕಾಯಬೇಕು. ಆದ್ರೆ ಶತ್ರುವಿನ ವಿಚಾರ ಕರ್ತನ ಹೇಳ್ತಾ ಇದ್ದಾನೆ, ನೀವು ಶತ್ರುಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನೋಡ್ರಿ, ಒಂದು ವೇಳೆ ಸಭೆ ಅವತ್ತಿನ ದಿವಸ ಆ ಸೌಲನಿಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲ ಅಂತಂದ್ರೆ ಅವನು ಪೌಲನಾಗಿ ಮಾರ್ಪಾಡ್ತಾ ಇರಲಿಲ್ಲ. ಸೌಲನು ಆ ರೀತಿ ಮಾಡ್ದ ಅಂತ ಅನ್ಕೊಂಡು ಅವನನ್ನ ತೆಗೆಯುವುದಕ್ಕೆ, ಅದು ಅವನನ್ನು ನಾಶ ಮಾಡುವುದಕ್ಕೆ, ಅವನ ವಿರೋಧವಾಗಿ ಏನಾದರೂ ಮಾಡಿದ್ರೆ ಅದೇನಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಸೌಲನನ್ನ ಬದಲಾವಣೆ ಮಾಡುವುದಕ್ಕೋಸ್ಕರ ಯಾವಾಗ ಸಭೆ ಪ್ರಾರ್ಥನೆ ಮಾಡ್ತಾ ಇತ್ತೋ ಆ ಪ್ರಾರ್ಥನೆಯನ್ನು ಕೇಳಿ ಸೌಲನನ್ನ ಪೌಲನನ್ನಾಗಿ ಮಾಡಿದಂತ ದೇವರು ನಮ್ಮ ದೇವರಾಗಿದ್ದಾರೆ. ಕರ್ತನ ಸನ್ನಿಧಾನವನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಬೇರೆ ಇವತ್ತಿನ ದಿವಸ ವಾಕ್ಯ ಇಷ್ಟೇ ಮಾಡಿ ನಾವು ದೇವರ ಒಂದು ಪ್ರಾರ್ಥನೆಗೆ ನಾವು ತಿರುಗೋಣ.
ಇವತ್ತಿನ ದಿವಸ ಚಿಕ್ಕದಾದರೂ ಕೂಡ, ದೈವಿಕ ಆಲೋಚನೆ ಚಿಕ್ಕದಾದರೂ ಕೂಡ ನಮ್ಮ ಜೀವಿತದಲ್ಲಿ ಮಾರ್ಪಾಟು ತರುವಂತ ಒಂದು ದೈವಿಕ ಆಲೋಚನೆ. ಹಲ್ಲೆಲೂಯ. ಯಾಕಂದ್ರೆ ನಮ್ಗೆ ಎಲ್ರಿಗೂ ಶತ್ರುಗಳಿದ್ದಾರೆ. ನಮ್ಮ ಮನೆಯಲ್ಲಿ ಅನೇಕ ಬಾರಿ ಶತ್ರುವಿನ ಅನುಭವ ಆಗುತ್ತೆ. ನಮ್ಮ ನೆರೆಹೊರೆಯಲ್ಲಿ ಶತ್ರುವಿನ ಅನುಭವ ಇದೆ. ನಾವು ಹೋಗುವಂತ ದಾರಿಯಲ್ಲಿ ಶತ್ರುವಿನ ಅನುಭವ ಇದೆ. ನಮಗೆ ಇನ್ನೂ ಹೆಚ್ಚಾಗಿ ನೋಡುವುದಾದ್ರೆ ಕಣ್ಣಿಗೆ ಕಾಣದ ಶಕ್ತಿಗಳು ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡ್ತಿದ್ದಾವೆ. ಇದನ್ನೆಲ್ಲವನ್ನ ನಾವು ಜಯಿಸೋದು ಹೇಗೆ ನೋಡುವಾಗ, ನಾವು ಸದ್ಭಕ್ತರಾದಾಗ ಪ್ರಿಯರೇ, ಕರ್ತನು ನಮಗೆ ಆ ಒಂದು ಪ್ರೊಟೆಕ್ಷನ್ ಅನ್ನು ಕೊಡುವ ಆತನಾಗಿದ್ದಾನೆ. ಶತ್ರು ದೇಶದಲ್ಲಿ, ಈ ಲೋಕದಲ್ಲಿ ನಮ್ಮನ್ನ ಮೇಲಕ್ಕೆ ತರುವ ಆತನಾಗಿದ್ದಾನೆ. ಶತ್ರುವಿನ ಅಂಡರ್ ಕಂಟ್ರೋಲ್ ಅಲ್ಲಿ ಇರುವಂತ ಈ ದೇಶದಲ್ಲಿ ನಮಗೆ ಅನಿಸುತ್ತೆ ವಿಶ್ವಾಸಿಗಳಿಗೆ ಇಷ್ಟು ಕಷ್ಟ, ಸೇವಕರಿಗೆ ಇಷ್ಟು ಕಷ್ಟ, ಸೇವೆ ಮಾಡೋದಕ್ಕೆ ಇಷ್ಟು ಕಷ್ಟ, ನಾವು ಕ್ರಿಸ್ತನನ್ನ ಸೇವಿಸೋದಕ್ಕೆ ಇಷ್ಟು ಕಷ್ಟ ಅಂತ ಅಂದುಕೊಳ್ತೇವೆ. ನಾವು ಯೇಸುವನ್ನ ಪರಿಪೂರ್ಣವಾಗಿ ನಂಬೋದಾದ್ರೆ ಕಷ್ಟಕರದ ಮಾತಲ್ಲ. ಇದೆಲ್ಲವೂ ಕೂಡ ಒಂದು ಆಟ ಆಡಿದ ರೀತಿಯಲ್ಲಿ, ಯಾವ ಸವಾಲುಗಳು ಕೂಡ ನಮಗೆ ಆಟ ಆಡಿದ ರೀತಿಯಲ್ಲಿ. ನೋಡ್ರಿ, ಇಸ್ರೇಲರು ಈಗಲೂ ಕೂಡ ಯುದ್ಧ ಬರುವಾಗ ಅವರು ಎಂದಿಗೂ ಹೆದರೋದಿಲ್ಲ. ಅವರು ಸ್ವಾಗತ ಮಾಡ್ತಾರೆ, ಸವಾಲುಗಳನ್ನ ಸ್ವಾಗತ ಮಾಡ್ತಾರೆ, ಯಾವುದೇ ಪರಿಸ್ಥಿತಿಗಳನ್ನ ಸ್ವಾಗತ ಮಾಡ್ತಾರೆ. ಯಾಕೆಂದ್ರೆ ಅವರ ಸವಾಲುಗಳನ್ನ ಎದುರಿಸಿ 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 ಯಾವ ರೀತಿ ಸಿದ್ಧರಾಗಿದ್ದಾರೆ ಅಂತಂದ್ರೆ, ಬಾ ನೀನ್ ದಾಟಿ ಬಾ, ಈಗ ನೀನ್ ದಾಟಿ ಬರ್ತಾ ಇದೀಯ, ನಾವು ಯುದ್ಧ ಪ್ರಾರಂಭ ಮಾಡ್ತೇವೆ. ಯುದ್ಧ ದಾಟಿ ನಿನ್ನ ಸೈನ್ಯವನ್ನ ಎಲ್ಲಿ ತನಕ ಹುಡುಕಿ ನಾವು ತೆಗಿತೇವೋ ಅಲ್ಲಿ ತನಕ ಅದು ಯಾರ ದೇಶ? ಅದು ನನ್ನ ದೇಶ. ಹಲ್ಲೆಲೂಯ. ಎಲ್ಲಿ ತನಕ ಆ ಇಸ್ರೇಲ್ ದೇಶ ಎಲ್ಲಿ ತನಕ ಹಾಕಲ್ಪಡುತ್ತದೋ, ಹೂಡಲ್ಪಡುತ್ತದೋ, ಅಲ್ಲಿಯ ತನಕ ಅದು ಯಾವುದು? ನಮ್ಮ ದೇಶ ಆಗಿರುತ್ತದೆ ಅನ್ನೋದನ್ನ ಹೇಳಿ ಯುದ್ಧ ಮಾಡುವಂತಾಗಿದೆ. ಸೊ ಶಾರೀರಿಕವಾಗಿ ಅವರು ಯುದ್ಧ ಮಾಡುವಾಗ ಯೇಸುವಿನ ನಾಮವನ್ನು ತಿಳಿದಿರುವ ನಾವು ಪ್ರಿಯರೇ ಯಾವ ರೀತಿಯ ಯುದ್ಧ ಮಾಡಬೇಕಾಗಿದೆ. ಹಲ್ಲೆಲೂಯ. ಯಾವ ಸೆಕ್ಟರಲ್ಲೂ ಕೂಡ ಯಾವ ವಿಚಾರಗಳು ಹೋರಾಟ ಬರುವಾಗ ನಮ್ಮ ಮೊಣಕಾಲು ಯುದ್ಧ ಭೂಮಿಯಲ್ಲಿ ಊರಲ್ಲಿ ಬಿಡಬೇಕು ಪ್ರಿಯರೇ. ಹಲ್ಲೆಲೂಯ. ನಮ್ಮ ಮೊಣಕಾಲು, ನಮ್ಮ ಕರಗಳು ಯುದ್ಧ ಭೂಮಿಯಲ್ಲಿ ಕರಗಳ ಎತ್ತಲು ಬಿಡುವಾಗ ಯಾವ ರೀತಿಯಲ್ಲಿ ಮೋಶೆಯ ಆ ಒಂದು ಕರಗಳನ್ನು ಎತ್ತಿ ಪ್ರಾರ್ಥನೆ ಮಾಡುವಾಗ ಇಸ್ರೇಲ್ ಯುದ್ಧವನ್ನ ಜಯಿಸ್ತಾ ಇದ್ರಂತೆ. ಹಲ್ಲೆಲೂಯ. ಇವತ್ತಿನ ದಿವಸವೂ ಕೂಡ ನಿಮ್ಮ ಮಕ್ಕಳು, ನಿಮ್ಮ ಗಂಡಂದಿರು ಅಥವಾ ಹೆಂಡತಿರು ಯಾವುದೇ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮನೆಯಲ್ಲಿರುವವರು ಸುಮ್ಮನೆ ಕೂರದೆ ನೀವು ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಕರ್ತನು ಆ ಸರಕಾರಿ ಇರುವಂತಹ ಒಂದು ಸ್ಥಳಗಳಲ್ಲಿ, ಈ ಒಂದು ಲೋಕದ ಈ ಒಂದು ದುಷ್ಟರ ಮಧ್ಯದಲ್ಲಿ ಕರ್ತನು ಜಯವನ್ನ ಕೊಡುವಾತನಾಗಿದ್ದಾನೆ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಕರ್ತನೇ, ರಾಜ ನಿನ್ನ ಮಕ್ಕಳಿಗೆ ಕರ್ತನೇ ರಾಜ ಅವರಿಗೆ ದುಡಿದು ತಿನ್ನೋದಕ್ಕೆ ಕೈ ಕಾಲುಗಳು ಸರಿ ಇಲ್ಲ, ಕುಷ್ಠ ರೋಗಿಗಳಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಆ ಕುಷ್ಠ ರೋಗಿಗಳಿಗೆ ಸ್ವಾಮಿ ಆಹಾರವನ್ನ ಕರ್ತನೆ ಶತ್ರುವಿನ ದೇಶದಲ್ಲಿ ಕರ್ತನೆ ಬಡಿಸಿದಾತನೆ, ಉಣಬಡಿಸಿದಾತನೆ ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಇದೇ ಶತ್ರುಗೆ ಕರ್ತನೆ ಕಂಡರಲ್ಲಿ ಕೈಯಲ್ಲಿ ಕೊಟ್ಟಿರುವಂತ ಆದರೆ ಮನುಷ್ಯನ ಕೈಯಲ್ಲಿದ್ದ ದೊರೆತನವನ್ನು ಶತ್ರು ಕಿತ್ತುಕೊಂಡು ತನ್ನ ಕೈಯಲ್ಲಿ ಇಟ್ಟುಕೊಂಡು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮಗೂ ಕೂಡ ಈ ಶತ್ರು ದೇಶದಲ್ಲಿ ಕರ್ತನೆ ರಾಜ ನಮಗೆ ಸ್ವಾಮಿ ಕರ್ತನೆ ರಾಜ ಒಂದು ಆಶೀರ್ವಾದ ಬೇಕು ಸ್ವಾಮಿ, ಒಂದು ಬಿಡುಗಡೆ ಬೇಕು ಕರ್ತನೆ, ಒಂದು ಸ್ವಸ್ಥತೆ ಬೇಕು ಸ್ವಾಮಿ, ಒಂದು ಕರ್ತನೆ ರಾಜ ಸಮಾಧಾನ ಬೇಕು, ಒಂದು ಸಂತೋಷ ಬೇಕು. ನೀನು ಕೊಡಲು ಶಕ್ತನಾಗಿದೆ ಕರ್ತನೆ. ನಿನ್ನ ದೇಹದ ಮುಖಾಂತರವಾಗಿ, ನಿನ್ನ ರಕ್ತದ ಮುಖಾಂತರವಾಗಿ ನಮ್ಮನ್ನು ಕಾಯಲು ನೀನು ಶಕ್ತನಾಗಿದೆ. ನಿನ್ನ ಮರಣದವರೆಗೂ ಸ್ವಾಮಿ ನಮ್ಮ ಆತ್ಮವನ್ನ ಕರ್ತನೆ ನಿನ್ನ ಕರ್ತನೆ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ನೀನು ಸಿದ್ಧನಾಗಿದಿ, ಶಕ್ತನಾಗಿದಿ ಸ್ವಾಮಿ. ಅದನ್ನು ನಾವು ನಂಬುತ್ತೇವೆ ಕರ್ತನೆ ರಾಜ. ನಾವಾಗಿಯೇ ಕರ್ತನೆ ಸ್ವಪ್ರಯತ್ನವನ್ನ, ಸ್ವಾಬುದ್ಧಿಯನ್ನು ಉಪಯೋಗಿಸದೆ ಕರ್ತನೆ ನಿನ್ನ ಚಿತ್ತಕ್ಕೆ ಒಳಗಾಗುವಾಗ ನಮಗೆ ಸಹಾಯ ಮಾಡು. ನಮ್ಮ ವಿರುದ್ಧವಾಗಿ ಹೋರಾಡುವಂತ, ನಮ್ಮನ್ನ ಕರ್ತನೆ ರಾಜ ಹಿಂಸಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳು, ಅಂಧಕಾರ ಶಕ್ತಿಗಳು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದಾರೆ. ಬಿಡುಗಡೆ ಉಂಟು ಮಾಡದೇನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.